ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತ್ತಾರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ಈ ಒಂದು ಪ್ರಚಲಿತ ಘಟನೆಗಳ ಒಂದು ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ. ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯ ಮೊದಲ ಪ್ರಶ್ನೆ ನೋಡಿ, ಯಾರನ್ನು ಫಿಟ್ ಇಂಡಿಯಾ ಮೂವ್ಮೆಂಟ್ ನ ಅಂಬಾಸಿಡರ್ ಆಗಿ ನೇಮಿಸಲಾಗಿದೆ? ಸರಿಯಾದ ಉತ್ತರ ನರೇಂದ್ರ ಯಾದವ್ ರವರನ್ನ. ನೋಡಿ, ಎರಡನೇ ಪ್ರಶ್ನೆ, ಸುದ್ದಿಯಲ್ಲಿದ್ದ ಬಲ್ಕಿಸ್ ಬಾನು ಪ್ರಕರಣವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಗುಜರಾತ್ ರಾಜ್ಯಕ್ಕೆ ಸಂಬಂಧಿಸಿರುವಂತದ್ದು. ನೋಡಿ, ತದನಂತರ ಮೂರನೇ ಪ್ರಶ್ನೆ, ಉದೇ ದೇಶ್ ಕಾ ಆಮ್ ನಾಗರಿಕ್ ಅನ್ನು ಡ್ಯಾಶ್ ರಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ 2016ರಲ್ಲಿ. ನೋಡಿ, ನಂತರ ನಾಲ್ಕನೇ ಪ್ರಶ್ನೆ, ಕೂಡಂಕುಳಂ ನಾಗರಿಕ ಪರಮಾಣು ವಿದ್ಯುತ್ ಸ್ಥಾವರವನ್ನು ಭಾರತವು ಯಾವ ದೇಶದ ಸಹಯೋಗದೊಂದಿಗೆ ನಿರ್ಮಿಸಿದೆ? ಸರಿಯಾದ ಉತ್ತರ ರಷ್ಯಾ ದೇಶ. ನೋಡಿ, ರಷ್ಯಾ ದೇಶದೊಂದಿಗೆ ನಿರ್ಮಾಣ ಮಾಡಲಾಗಿರುವಂತದ್ದು. ಐದನೇ ಪ್ರಶ್ನೆ, ಭೂಕಂಪ ಪೀಡಿತ ಟರ್ಕಿ ದೇಶಕ್ಕೆ ಸಹಾಯ ಮತ್ತು ವೈದ್ಯಕೀಯ ನೆರವು ನೀಡಲು ಭಾರತ ಪ್ರಾರಂಭಿಸಿರುವ ಕಾರ್ಯಾಚರಣೆ ಯಾವುದು? ಸರಿಯಾದ ಉತ್ತರ ಆಪರೇಷನ್ ದೋಸ್ತ್. ನೋಡಿ, ಆರನೇ ಪ್ರಶ್ನೆ, ಸ್ವಾತಂತ್ರ್ಯ ನಂತರ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಯಾವಾಗ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ 1952 ಆಗಸ್ಟ್ 6ನೇ ತಾರೀಕಿನಂದು ರಚನೆ ಮಾಡಲಾಯಿತು. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಎಕ್ಸಲೆಂಟ್ ಇತಿಹಾಸ ಪುಸ್ತಕ ಧಾರವಾಡ ಮತ್ತು ಬೆಂಗಳೂರಿನ ಎಲ್ಲಾ ಪುಸ್ತಕ ಕೇಂದ್ರಗಳು ದೊರೆತೈತೆ. ಇಲ್ಲ ಅಂತಂದಾಗ ನೀವು ಎಲ್ಲಾ ಆನ್ಲೈನ್ ನಲ್ಲಿ ಈ ಪುಸ್ತಕ ನೀವು ಕೊಂಡು ಅಧ್ಯಯನ ಮಾಡಬಹುದು ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, PUC ಇಂದ IAS ವರೆಗೆ ಸಂಪೂರ್ಣವಾದಂತಹ ವಿಚಾರವನ್ನು ಒಳಗೊಂಡಿರುವಂತದ್ದು. ನೀವು ವಿಚಾರ ಚೆನ್ನಾಗಿದ್ರೆ ಅಷ್ಟೇ ಕೊಂಡ್ಗಳೇ, ಇಲ್ಲಾಂದ್ರೆ ಕೊಂಡ್ಗಬೇಡಿ ಅಂತ ನಾನು ಹೇಳ್ತೀನಿ ವಿದ್ಯಾರ್ಥಿಗಳೇ. ನಂತರ ಏಳನೇ ಪ್ರಶ್ನೆ, ಯಾವ ಸಾಗರದೊಂದಿಗೆ ರಿಂಗ್ ಆಫ್ ಫೈರ್ ಅನ್ನು ಸಂಯೋಜಿಸುತ್ತೀರಿ? ಸರಿಯಾದ ಉತ್ತರ ಪೆಸಿಫಿಕ್ ಸಾಗರ. ಎಂಟನೇ ಪ್ರಶ್ನೆ, ತನ್ನ ಶತಮಾನೋತ್ಸವದ ಅಂಗವಾಗಿ ಯಾವ ಬ್ಯಾಂಕ್ ಭಾರತ ಕರ್ನಾಟಕ ಬ್ಯಾಂಕ್ ಅಭಿಯಾನ ಆರಂಭಿಸಿದೆ? ನೋಡಿ, ಎಂಟನೇ ಪ್ರಶ್ನೆ, ತನ್ನ ಶತಮಾನೋತ್ಸವದ ಅಂಗವಾಗಿ ಯಾವ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಅಭಿಯಾನ ಆರಂಭಿಸಿದೆ? ಸರಿಯಾದ ಉತ್ತರ ಕರ್ನಾಟಕ ಬ್ಯಾಂಕ್ ವಿದ್ಯಾರ್ಥಿಗಳೇ. ಒಂಬತ್ತನೇ ಪ್ರಶ್ನೆ, ಸ್ವತಂತ್ರ ನಂತರ ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಅಂಗೀಕರಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರಾಖಂಡ್ ರಾಜ್ಯ. ಹತ್ತನೇ ಪ್ರಶ್ನೆ, ಎಲ್ಲಾ ರೀತಿಯ ಹುಕ್ಕಾ ಉತ್ಪನ್ನಗಳ ಮಾರಾಟ, ಬಳಕೆ, ಸಂಗ್ರಹಣೆ, ಜಾಹೀರಾತು ಮತ್ತು ಪ್ರಚಾರವನ್ನು ಯಾವ ರಾಜ್ಯ ನಿಷೇಧಿಸಿದೆ? ಸರಿಯಾದ ಉತ್ತರ ಕರ್ನಾಟಕ, ನಮ್ಮ ಕರ್ನಾಟಕವಾಗಿರುವಂತದ್ದು ವಿದ್ಯಾರ್ಥಿಗಳೇ. ನಂತರ 13ನೇ ಪ್ರಶ್ನೆ, ಅತ್ಯುತ್ತಮ ತ್ಯಾಜ್ಯ ನೀರಿನ ಸಂಸ್ಕರಣೆಗಾಗಿ ಕೇಂದ್ರ ಜಲ ಸಚಿವಾಲಯದಿಂದ ಯಾವ ನಗರ ವಾಟರ್ ವಾರಿಯರ್ ಶೀರ್ಷಿಕೆಯನ್ನು ಗಳಿಸಿದೆ? ಸರಿಯಾದ ಉತ್ತರ ನೋಯ್ಡಾ. ನೋಡಿ, 14ನೇ ಪ್ರಶ್ನೆ, ಕ್ಲೌಡ್ ಆಧಾರಿತ ಫರ್ಮ್ ಡಿಜಿಲಾಕರ್ ನ ಪ್ರಾಥಮಿಕ ಉದ್ದೇಶವೇನು? ಸರಿಯಾದ ಉತ್ತರ ಡಿಜಿಟಲ್ ಡಾಕ್ಯುಮೆಂಟ್ ವ್ಯಾಲೆಟ್. ನೋಡಿ ವಿದ್ಯಾರ್ಥಿಗಳೇ, ನಂತರ 15ನೇ ಪ್ರಶ್ನೆ, INS ವಿಕ್ರಾಂತ್ ಒಂದು ಡ್ಯಾಶ್? ಸರಿಯಾದ ಉತ್ತರ ವಿಮಾನವಾಹಕ ನೌಕೆ. 16ನೇ ಪ್ರಶ್ನೆ, ಅಕ್ರಮ ವಲಸೆ ತಡೆಯಲು 1643 ಕಿಲೋಮೀಟರ್ ಭಾರತ ಮತ್ತು ಡ್ಯಾಶ್ ಗಡಿಯಲ್ಲಿ ಬೇಲಿ ನಿರ್ಮಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ? ಸರಿಯಾದ ಉತ್ತರ ಮಯನ್ಮಾರ್. ನೋಡಿ, ತದನಂತರ 17ನೇ ಪ್ರಶ್ನೆ, ಯಾವ ಕೈಗಾರಿಕೆಗಳೊಂದಿಗೆ ನಾಲ್ಕೋ ಮತ್ತು ಬಾಲ್ಕೋ ಹೆಸರುಗಳು ಸಂಬಂಧಿಸಿವೆ? ಸರಿಯಾದ ಉತ್ತರ ಅಲ್ಯೂಮಿನಿಯಂ. 18ನೇ ಪ್ರಶ್ನೆ, 2016ರ ಪ್ರಪಂಚದ ಮಾನವ ಅಭಿವೃದ್ಧಿ ವರದಿ ಪ್ರಕಾರ ಭಾರತವನ್ನು ಯಾವ ವಿಭಾಗಕ್ಕೆ ಸೇರಿಸಲಾಗಿದೆ? ಸರಿಯಾದ ಉತ್ತರ ಮಧ್ಯಮ ಮಾನವ ಅಭಿವೃದ್ಧಿ ವಿಭಾಗಕ್ಕೆ ಸೇರ್ಪಡೆ ಮಾಡಲಾಗಿರುವಂತದ್ದು. ನಂತರ 19ನೇ ಪ್ರಶ್ನೆ, ಕೃಷಿಯಲ್ಲಿ ಸಾಲವನ್ನು ಬೆಂಬಲಿಸಲು ಬ್ಯಾಂಕುಗಳು KCC ಯನ್ನು ನೀಡುತ್ತವೆ. KCC ಎಂದರೆ ಡ್ಯಾಶ್? ಸರಿಯಾದ ಉತ್ತರ ಕಿಸಾನ್ ಕ್ರೆಡಿಟ್ ಕಾರ್ಡ್. 20ನೇ ಪ್ರಶ್ನೆ, ಕರ್ನಾಟಕದ ಗೋಣಿಗಣಿ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಸರಿಯಾದ ಉತ್ತರ ಯುರೇನಿಯಂಗೆ ಹೆಚ್ಚು ಪ್ರಸಿದ್ಧತೆಯನ್ನ ಪಡೆದಿರುವಂತದ್ದು ವಿದ್ಯಾರ್ಥಿಗಳು. ಹೀಗೆ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಕೇಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಥ್ಯಾಂಕ್ ಯು.